ನಿನ್ನೆ ರಾತ್ರಿ ಕಳ್ಳರು ಬ್ಯಾಂಕ್ ಅನ್ನು ಲೂಟಿ ಮಾಡಲು ಪ್ರಯತ್ನಿಸಿದ್ದಾರೆ. ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಅವರ ಫೋಟೋ ಹತ್ತಿರದ ಒಂದು ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಿಂದ ಸೆರೆ ಹಿಡಿಯಲಾಗಿದೆ. ಅಣ್ಣ, ಈ ನ್ಯೂಸ್ ಚಾನೆಲ್ ಬಿಟ್ಟು ಬೇರೆ ಯಾವ್ದಾದ್ರು ಚಾನೆಲ್ ಹಾಕೋಣ ಬೇಗ. ಬ್ಯಾಂಕ್ ಅವರು ಬಹಳ ಧೈರ್ಯದಿಂದ ಬಚಾವ್ ಮಾಡಿದ್ದಾರೆ. ಅಯ್ಯೋ, ಇದಂತ ಸಂಗೀತನಯ್ಯ ಕೆಡ್ದಾಗಿದೆ. ಇದನ್ನ ಕೇಳ್ತಾ ಇದ್ರೆ ಇಡೀ ನಗರದ ಗಾಡಿಗಳೆಲ್ಲ ಬಂದು ನನ್ನ ಕಿವಿ ಹತ್ರ ಹಾರನ್ ಮಾಡ್ತಿರೋ ಆಗಿದೆ. ಅಣ್ಣ, ಈಗಲೇ ಅದನ್ನ ಸ್ಟಾಪ್ ಮಾಡೋಣ. ನಾನು ಕೈ ಮುಗಿತೀನಿ ಬೇಗ. ಓ ಮೈ ಗಾಡ್, ಇದನ್ನ ನೀನು ಸ್ಟಾಪ್ ಮಾಡು ಅಂತಿದೆಯಲ್ಲಪ್ಪ. ಇದು ಲಕ್ಷಗಟ್ಟಲೆ ದುಡ್ಡು ಮಾಡೋದಕ್ಕಿರೋ ತುಂಬಾ ಸುಲಭವಾದ ಮಾರ್ಗ, ಗೊತ್ತಾ? ಲಕ್ಷಗಟ್ಲೆ ಮಾಡೋದಕ್ಕಿರೋ ಸುಲಭವಾದ ಮಾರ್ಗನ ಅದಂಗೆ ಗೊತ್ತೆ. ಒಂದು ರಾಕ್ ಬ್ಯಾಂಡ್ ಓಪನ್ ಮಾಡ್ಬಿಟ್ರೆ ಸಾಕು, ನೀನು ರಾಕ್ ಸ್ಟಾರ್ ಆಗೋ ಮತ್ತೆ ಲಕ್ಷಗಟ್ಟಲೆ ದುಡ್ಡು ಮಾಡೋ. ಅಕಸ್ಮಾತ್ ರಾಕ್ ಬ್ಯಾಂಡ್ ಡಬ್ಬ ತರ ಇತ್ತು ಅಂದ್ರೆ ಜನಗಳೆಲ್ಲ ಚಪ್ಪಲಿಲಿ ಕಲ್ಲಲ್ಲಿ ಟೊಮೊಟೊ ಹೊಡಿತಾರೆ. ರೆಡಿ ಆಗಿರೋ. ಆದ್ರೆ ರಾಕ್ ಬ್ಯಾಂಡ್ ಚೆನ್ನಾಗಿ ನಡೆಯಲ್ಲ ಅಂತ ಯಾಕೋ ಅನ್ಕೊಳ್ತೀಯ ನೀನು? ಅಯ್ಯೋ, ನನಗೆ ಲಕ್ಷ ದುಡಿಬೇಕು ಅನ್ನೋ ಆಸೆ ಬಹಳ ದಿವಸದಿಂದ ಇದೆ. ಕಸ್ಕತೆ ಅಣ್ಣ, ನಾವ್ ಯಾಕೊಂದ್ ರಾಕ್ ಬ್ಯಾಂಡ್ ನಡೆಸಬಾರ್ದು? ಅಣ್ಣ, ರಾಕ್ ಬ್ಯಾಂಡ್ ನಡೆಸೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ನಾವು ಹೋಗಿ ಡಾಕ್ಟರ್ ಮುನ್ಸಾಮಿನ ಮೀಟ್ ಮಾಡ್ಕೊಂಬರೋಣ. ನಡೀರಿ, ಎಲ್ಲ ರೆಡಿ ಮಾಡ್ಬಿಡೋಣ. ಇದು ಸಿ ಶಾರ್ಪು, ಸಿ ಮೇಜರು. ಓಕೆ, ನಾನು ಯಾವಾಗ 1 2 3 ಸ್ಟಾರ್ಟ್ ಅಂತೀನೋ ಆಗ ಎಲ್ಲರೂ ಶುರು ಮಾಡ್ಬಿಡಿ. ಓಕೆ, 1 ನಿಮಿಷಪ್ಪ. ಅಯ್ಯಪ್ಪ, ಇವನಿಗೆ ನಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆನೇ ಇಲ್ವಲ್ಲಪ್ಪ. ಒಳ್ಳೆ ಪತ್ಲು. ನಮ್ಗೆ ನಮ್ಮ ಟ್ಯಾಲೆಂಟ್ಗಿಂತ ಪಕ್ಕದ ಮನೆಯವ್ರ ಟ್ಯಾಲೆಂಟ್ ಮೇಲೆ ಭರವಸೆ ಇದೆ. 1 2 3 ಸ್ಟಾರ್ಟ್. ಅಯ್ಯೋ, ಮಾಡ್ತೀನಿ ತಡೀರಿ ನಿಮ್ಗೆ. ಬಂದ್ರು ನೋಡಪ್ಪ ಪಕ್ಕದ ಮನೆಯವರು. ಇನ್ಯಾರಿಗಾರು ಹೆಲ್ಮೆಟ್ ಬೇಕಾ? ಏನ್ ಮಾಡ್ತಿದ್ದೀರಾ ನೀವು? ನನ್ ಕಿವಿ ತಮಟೆ ಒಡೆದೋಗಿ ತಲೆ ಸಿಡಿತಾ ಇದೆ. ಮನೇಲಿರೋ ಸಾಮಾನುಗಳೆಲ್ಲ ಬಿದ್ದು ಹೊಡೆದೋಯ್ತು. ಈಗ ನಾನ್ ನಿಮ್ ಕೈ ಕಾಲು ಮುರಿತೀನಿ. ತಿರ್ಗಾ ಶುರು ಮಾಡ್ತೀರೋ ನಿಮ್ ತೊಂದರಾಟ? ಇಲ್ಲ, ಈ ಜಾಗ ಎಷ್ಟು ಶಾಂತವಾಗಿದೆ ಅಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ನಲ್ಲಿ ಅದು ಫೋಟ್ ಆಗ್ಬಿಡುತ್ತಪ್ಪ. ಅಯ್ಯೋ ಪಟ್ಲು, ನನ್ನ ಜೀವದ ಗೆಳೆಯ, ನನ್ನ ಪ್ರಾಣದ ಗೆಳೆಯ, ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ. ನಾವಿಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. 1 ನಿಮಿಷ ಇರಪ್ಪ. ಓ ಮೈ ಗಾಡ್, ಈ ಪತ್ಲು ಯಾವತ್ತು ನಾನು ನಂಬೋದೇ ಇಲ್ಲ. ಓಕೆ ಬಿಡಿ, ಲೆಟ್ಸ್ ಸ್ಟಾರ್ಟ್. 1 2 3. ಮತ್ತು ಇನ್ನೊಂದು ಎಕ್ಸ್ಟ್ರಾ ಹೆಲ್ಮೆಟ್ ಹತ್ರ ಇದೆಯೇನೋ, ಇದ್ರು ಕೊಡೋ. ಅಯ್ಯೋ, ನನಗೂ ಹೆಲ್ಮೆಟ್ ಬೇಕು ಗೆಳೆಯ. ಓ ಮೈ ಗಾಡ್, ನನಗೂ ಹೆಲ್ಮೆಟ್ ಕೊಡಿ. ಅಯ್ಯೋ, ಕಬಡ್ಡಿ. ಇವತ್ತು ನಮ್ಮ ಮುಂದೆ ಕಾರ್ಯಕ್ರಮ ನೀಡಲಿದ್ದಾರೆ. ಅದು ಲೈವ್ ಆಗಿ ನೋಡಿ, ಎಂಜಾಯ್ ಮಾಡಿ. ಅಯ್ಯಮ್ಮ, ಎಷ್ಟು ಜನಜಂಗುಳಿ ಸೇರಿದೆ. ನಮ್ಮ ಮೋಟು ಪತ್ಲು ಇಬ್ರು ಸ್ಟಾರ್ ಆಗೋಗ್ಬಿಟ್ರು. ಇವತ್ತು ನಮ್ಮ ಪುರ್ಪುರಿ ನಗರದ ರಾಕ್ ಬ್ಯಾಂಡ್ ಅವರ ಮೊದಲನೇ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಹೊರಟಿದ್ದಾರೆ. ಅದು ನಮ್ಮ ನ್ಯೂಸ್ ಚಾನೆಲ್ ನಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಅವರ ಲೈವ್ ಶೋ ನಿಮಗಾಗಿ ತರಲಿದ್ದೇವೆ.
ಕ್ಯಾಮರಾಮನ್ ಶರಣ್ ಜೊತೆ ನಿಮ್ಮ ಪುರ್ಪುರಿ ನ್ಯೂಸ್ ವರದಿಗಾರ ಹರಿಚರಣ್ ಕೌಶಿಕ್. ಅವರೆಲ್ಲ ನಿಲ್ಲಿಸ್ಬೇಡಿ ಅಂತ ಕೈ ತೋರಿಸಿ ಹೆಂಗೆ ಶಬಾಷ್ಗಿರಿ ಕೊಡ್ತೀರ ನೋಡಿ. ನಮ್ಮನ್ನೆಲ್ಲ ಎಂಕರೇಜ್ ಮಾಡ್ತಾ ಇದ್ದಾರೆ. ನಾನೀಗ ಫಿಲ್ಮ್ ಸ್ಟೈಲ್ ಅಲ್ಲಿ ಒಂದು ರಾಕ್ ಅಂಡ್ ರೋಲ್ ನ್ಯಾಕ್ ಮಾಡ್ತೀನಿ, ನೋಡ್ತಾ ಇರಿ ಹೆಂಗೆ ಅಂತ. ನೋಡಿ ನೀನು ಬೈಲಿ. ಚಿಕ್ಕನ್ ಸರ್ ಅವ್ರನ್ನ ಬಡ್ಕೊಳ್ಳೋದಕ್ಕೆ ನಿಲ್ಸಕ್ ಕೇಳಿ ಸರ್. ಗ್ಲಾಸ್ ಎಲ್ಲ ಒಡೆದೋಗತ್ತವ ನೋಡಿ ಸರ್, ಹೆಂಗಾಗ್ಬಿಟ್ಟವೆ. ಅಯ್ಯಯ್ಯೋ, ನಾನು ಅವ್ರ ಮ್ಯೂಸಿಕ್ ನ ಸ್ಟಾಪ್ ಮಾಡಕ್ ಸಾಧ್ಯನೇ ಇಲ್ಲ. ಅವರು ಕಾರ್ಪೊರೇಷನ್ ಇಂದ ಪರ್ಮಿಷನ್ ತಗೊಂಡು ಬಂದಿದ್ದಾರೆ. ಅಂತೀರಾ? ಅಡ ಜಾರಣ್ಣ, ನೀವಾದ್ರೂ ಈ ಬಡೆತು ಬಾರ್ಸೋದನ್ನ ನಿಲ್ಸಕ್ ಹೇಳ್ರಣ್ಣ. ನಿಮಗೆ 10 ದಿನ ಸಮೋಸ ಫ್ರೀ ಆಗಿ ಕೊಡ್ತೀನಣ್ಣ. ಈಗ ಹೇಳು, ನೀನೇನ್ ಬೊಗಳ್ತಾ ಇದ್ದೆ ಅಂತ. ಅರೆ ಡಾನ್ಜಿ, ಮೊದ್ಲು ಈ ಪ್ರೋಗ್ರಾಮ್ ನ ಸ್ಟಾಪ್ ಮಾಡಿ. ನಾವು ನಿಮ್ಗೆ ಏನ್ ಕೇಳಿದ್ರು ಕೊಡ್ತಾರೆ. ಎಷ್ಟು ಬೇಕು ನಿಮ್ಗೆ? 2,000, 5,000, ಎಷ್ಟು ಕೇಳಿದ್ರು ಕೊಡ್ತೀವಿ. ಇನ್ನು ಇರಾಕ್ ಬ್ಯಾಂಡ್ ಇರಲ್ಲ, ಭಾರತದಕ್ಕೆ ಅವರು ಇರಲ್ಲ. ಆದ್ರೆ ಅದನ್ನ ನಾನ್ ಮಾಡ್ಬೇಕಲ್ಲ, ಅದಕ್ಕೆ 10,000 ಅಡ್ವಾನ್ಸ್ ತೆಗಿರಲ್ಲ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇ ನನ್ನ ಬರ್ತು. ಚಿಂಗಮ್ ಸರ್, ಜಾನ್ ದಡ್ಡ ನಮ್ ಎಲ್ಲಾ ಇನ್ಸ್ಟ್ರೂಮೆಂಟ್ ನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ. ಬೇಗ ಏನಾದ್ರು ಮಾಡಿ ಸರ್. ನೋಡೋ ಬದ್ಲು ಮೊದಲನೇ ಸಾರಿ ಜಾನ್ ಒಂದ್ ಒಳ್ಳೆ ಕೆಲಸ ಮಾಡಿದಾನೆ. ನಾನೊಬ್ನೇ ಅಲ್ಲ, ಇಡೀ ನಗರನೇ ಅವನ್ ಹಿಂದ್ಗಡೆ ಇದೆ. ಓಕೆ? ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ, ಈಗ ನೀವೇ ಏನಾದ್ರು ಮಾಡ್ಬೇಕು. ಒಂದು ನಿಮಿಷ ಇರಪ್ಪ. ಅಪ್ಪ ಮೋಟು ಪತ್ಲು, ನೀವಿಬ್ರು ಇದ್ರ ಮೇಲೆ ನಿಂತ್ಕೊಂಡು ಈ ಕಂಬಿ ಹಿಡ್ಕೊಂಡು ನಿಂತ್ಕೊಳ್ಳಿ. ಮುನ್ಸೋಮಣ್ಣ, ಏನ್ ಮಾಡ್ತಿದ್ರಣ್ಣ? ಅಯ್ಯೋ, ಕಳ್ಳು ಇಡ್ಬೇಕಾಗಿರೋದು ನಮ್ಮನ್ನಲ್ಲ. ಡಾಕ್ಟರ್, ನಮ್ಮನ್ನ ಊರ್ ತಿರುಗಿಸಕ್ಕೋಸ್ಕರ ಕಳ್ಸಿದ್ರ? ಜಾನ್ ಎಸ್ಕೇಪ್ ಆಗ್ಬಿಟ್ಟ ನೋಡಿ. ಅಯ್ಯೋ ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ, ಕೋಪ ಮಾಡ್ಕೋಬೇಡಿಪ್ಪ. ಏನೋ ಹೇಳಿದ್ರು ಮರ್ತೋಗ್ಬಿಟ್ಟೆ ನಾನು. ಈಗ ಇನ್ನೊಂದ್ಸರಿ ಅದ್ರ ಮೇಲೆ ನಿಂತ್ಕೊಳ್ರಪ್ಪ, ಎಲ್ಲ ಸರಿ ಮಾಡ್ತೀನಿ. ಅಯ್ಯೋ ಸುಮ್ನೆರಪ್ಪ, ಇನ್ನೊಂದ್ಸರಿ ನಂಗೆ ತಿರುಗಂಗ್ ಮಾಡ್ಬೇಡ. ಈ ಸರಿ ನಮ್ ಕೆಲಸ ಸರಿಯಾಗಿ ಆಗುತ್ತಪ್ಪ, ಯೋಚನೆ ಮಾಡಬೇಡಿ. ಯಾರೋ ಮೇಲ್ಗಡೆ ಬಂದ್ಬಿಟ್ರಲ್ಲೋ. ಮೋಟು ಪತ್ಲು ಬಾಸ್, ಅವ್ರು ಯಾವಾಗ್ಲೂ ಸೋಲು ಒಪ್ಕೊಳ್ಳೋದಿಲ್ಲ. ಅವ್ರು ಯಾಕೆ ಸೋಲನ್ನು ಒಪ್ಕೊಳ್ಳೋದಿಲ್ಲ? ನಾನು ಈಗಲೇ ಅವರಿಬ್ಬರನ್ನು ಮೇಲೆ ಕಳಿಸ್ಬಿಡ್ತೀನಿ. ನೀವು ಇಲ್ಲೇನೋ ಬಂದ್ಬಿಡ್ರಿ, ಆದ್ರೆ ನಿಮ್ಮನ್ನ ವಾಪಸ್ ಕಳ್ಸೋದಿಲ್ಲ, ಮೇಲೆ ಕಳ್ಸ್ಬಿಡ್ತೀನಿ. ಇದರಲ್ಲಿರೋ ಗೋಲಿಗಳೆಲ್ಲ ಯಾರೋ ಖಾಲಿ ಮಾಡ್ಬಿಟ್ರಲ್ಲ. ಬಾಸ್, ನೀವು 2-3 ದಿವಸದಿಂದ ಹುಷಾರಿಲ್ಲದೆ ಮಲಗಿದ್ರಲ್ಲ, ಅವಾಗ ಡಾಕ್ಟರ್ ಹೇಳಿದ್ರು ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2 ಗೋಲಿ ಕೊಡಿ ಅಂತ. ಏನಂದೆ? ಈ ನನಗೆ 2 ದಿವಸ ಕೊಡ್ತಾ ಇರೋ ಗೋಲಿ ಈ ರಿವಾಲ್ವರ್ ಗೋಲಿ ಏನೋ ನನಗೆ ಗೊತ್ತಿಲ್ಲ, ತಿನ್ಬಿಟ್ಟಲ್ಲೋ. ಹೌದು ಬಾಸ್, ಆದ್ರೆ ನಮ್ಮ ಹತ್ರ ಇದ್ದಿದ್ದು ಇದೇ ಗೋಲಿ ಅಲ್ವಾ? ನಾನು ಯಾಕೆ ಮೇಲೆ ಹಾರ್ತಾ ಇದ್ದೀನಿ? ಭೂಮಿಯಲ್ಲಿ ಎಸ್ಕೇಪ್ ಆಗೋಯ್ತು. ಕೆಳಗಿಳಿಸ್ರು. ಪತ್ಲು, ಇದನ್ ಕೆಳಗಡೆ ಹೇಗೆ ಇಳಿಸೋದು?
ಡಾಕ್ಟರ್ ಮುನ್ಸ್ವಾಮಿ ಇದನ್ನ ಕೆಳಗಿಳಿಸೋದು ಹೆಂಗೆ? ಯೋಚನೆ ಮಾಡ್ಬೇಡ ಗೆಳೆಯ, ನನ್ನ ಆಪ್ತ ಮಿತ್ರ. ಬ್ಯಾಟ್ರಿ ಡೌನ್ ಆಗ್ತಿದ್ದಂಗೆ ತಿರುಗ್ತಿರೋ ರೆಕ್ಕೆ ನಿಂತೋಗುತ್ತೆ, ಆಟೋಮೆಟಿಕ್ ಆಗಿ ಕೆಳಗೆ ಬರುತ್ತೆ. ಕಳ್ಳರ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಏನ? ನೀವೆಲ್ಲ ರಾಕ್ ಮಾಡವ್ರಲ್ಲ. ನನಗೆ ಇಂಗ್ಲಿಷ್ ಹಾಡೋದ್ರೆ ತುಂಬಾ ಇಷ್ಟ. ಈಗ ನೀವು ಅದನ್ನ ಹಾಡ್ತೀರಾ, ಕುಡಿತೀರಾ? ಹಾಡಿ. ರಾಕ್ ಬ್ಯಾಂಡ್ ಅವರು ಕಣ, ನಾನಲ್ಲ. ನಾನೇ ಜಾನ್ ದ ಡಾನ್. ನಾನು ಸಿಂಗರ್ ಅಲ್ಲ, ಡ್ಯಾನ್ಸರ್. ಸರಿ, ನೀನು ಹಾಡಬೇಡ, ನೀನು ಡ್ಯಾನ್ಸ್ ಮಾಡು. ನಾನ್ ಡ್ಯಾನ್ಸ್ ಮಾಡಲ್ಲ, ಖಂಡಿತ ಡ್ಯಾನ್ಸ್ ಮಾಡೋದಿಲ್ಲ. ಇಲ್ಲ. ಈ ಮಿಷನ್ ತೂಕ ಎಷ್ಟು ಅಂತ ತಿಳ್ಕೊಳಕ್ಕೋ ಇರೋದು. ನೀನ್ ತೂಕನೇ ಇಲ್ವಲ್ಲ. ನೋಡು, ಮುಳ್ಳು ಆ ಕಡೆ ಈ ಕಡೆ ಅಲ್ಲಾಡ್ತಾನೆ ಇಲ್ಲ. ಸ್ವಲ್ಪ ಏನಾದ್ರು ತಿನ್ನಕ್ ಶುರು ಮಾಡಪ್ಪ. ಪತ್ಲು, ಯಾಕಪ್ಪ ಹಿಂಗಡ್ತಿದ್ಯಾ? ಎಲ್ರು ಒಟ್ಟೊಟ್ಟಿಗೆ ನಿಂತ್ಕೊಂಡ್ರೆ ಹೆಂಗಪ್ಪ? ಕಿಸಿ ಬೇಡ್ರಿ, ನಂಗೆ ತಲೆ ಕಟ್ಟಾಗ್ಬಿಟ್ಟು ಸಣ್ಣ ಆಗ್ಬಿಡ್ತೀನಿ ಅಂತಂದ್ರೆ ನೀವ್ ಯಾರು ಆಮೇಲೆ ನಗ್ಲೇಬಾರ್ದು, ಹಂಗಾಗ್ಬಿಡುತ್ತೆ ಲೈಫಲ್ಲಿ. ಮತ್ತೆ ನಾನು ನನ್ನ ತೂಕನ ಜಾಸ್ತಿ ಮಾಡ್ಕೊಂಡು ತೋರಿಸ್ತೀನಿ. ಯಾವಾಗ ಸಭೆ? ಈ ಜನ್ಮದಾಗ ಇಲ್ಲ ಮುಂದಿನ ಜನ್ಮದಾಗ? ಮೊಟ್ಟ, ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಕಣ. ನೀನು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಜಾಗಿಂಗ್ ಮಾಡ್ತಿದ್ಯಾ, ಮತ್ತೆ ನಾನು ಜಾಸ್ತಿ ಮಾಡ್ಕೋಬೇಕು ಅಂತ ಜಾಗಿಂಗ್ ಮಾಡ್ತಾ ಇದ್ದೀನಿ. ಆದ್ರೆ ಒಂದೇ ರೀತಿ ಎಕ್ಸರ್ಸೈಸ್ ನಲ್ಲಿ ಎರಡೂ ರೀತಿ ಲಾಭ ಹೆಂಗೋ ಆಗುತ್ತೆ, ಅದು ಸಾಧ್ಯನೇನಾ? ಅಯ್ಯೋ, ಇದು ಯೋಚನೆ ಮಾಡೋ ಸಮಯ ಅಲ್ಲ. ಸುಮ್ನೆ ಬಾಯಿ ಮುಚ್ಕೊಂಡು ಓಡ್ತಾ ಇರ್ ನನ್ನ ಜೊತೆ. ಅಯ್ಯೋ, ನೀವ್ಯಾಕೆ ನಗ್ತಾ ಇದೀರಾ? ನಮ್ಮ ನೋಡಿ ಅಷ್ಟೊಂದು ಕೆಟ್ಟಾಗಿದ್ವಿ ನಾವು. ಓಡು. ಅಯ್ಯಯ್ಯೋ, ಈ ನಾಯಿಗಳು ಯಾಕಪ್ಪ ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಿದಾವೆ? ಕಾಪಾಡಿ! ಕಾಪಾಡಿ! ಬಾಳೆಹಣ್ಣು ತಿಂದ್ರೆ ತೂಕ ಹೆಚ್ಚಾಗುತ್ತಂತೆ. ನಿನ್ ತೂಕ ಅಲ್ಲ ಕಣ ಪತ್ಲು, ಆ ಕೋತಿಗಳ ತೂಕ ಜಾಸ್ತಿ ಆಗುತ್ತೆ. ಈ ತರ ಬಿದ್ರೆ ನೀರ್ ಕಡಿಮೆ ಆಗುತ್ತೆ, ನಿನ್ ತೂಕ ಕಡಿಮೆ ಆಗೋದಿಲ್ಲ. ಯಪ್ಪ, ಸಾಕಪ್ಪ, ಇನ್ ನನ್ ಕೈಲಿ ತಿನ್ನಕ್ಕಾಗಲ್ಲ. ಹೊಟ್ಟೆ ತುಂಬೋಯ್ತು ಕಣ. ಒಂದೇ ಒಂದ್ ಸಮೋಸ ತಿಂದಿಯಲ್ಲೋ, ಅಷ್ಟೇ ತಾನೆ? ಅದನ್ನು ಪೂರ್ತಿ ತಿನ್ನಿಲ್ಲ, ಇನ್ನೂ ಸಣ್ಣಗಾಗೋಗ್ಬಿಡ್ತೀಯ ನೀನು. ಏ ಪತ್ಲು, ಸಮೋಸ ಹ್ಯಾಂಗ್ ತಿನ್ನೋದು ಅಂತ ಮೊದ್ಲ ಮೋಟು ಹತ್ರ ಕಲಿ. ಗೊತ್ತಾ? ಹಿಂಗೆ ಈ ತರ ಆದ್ರೆ ಇವನ್ ತೂಕ ಕಡಿಮೆ ಆಗುತ್ತೇನೋ? ಅಲ್ರಿ, ತೂಕ ಕಡಿಮೆ ಆಗೋ ಮಾತೆಲ್ಲ ಮರ್ತ್ ಬಿಡ್ರಿ. ನೀವ್ ಹ್ಯಾಂಗಾದ್ರು ಹಂಗೆ ಇರಿ, ಚಲೋ ಇರ್ತದ. ಮೋಟು, ಎಷ್ಟು ಕೆಜಿ ಕಡಿಮೆ ಆದಪ್ಪ ನೀನು? ಪತ್ಲು, ನೀನ್ ಎಷ್ಟು ತೂಕ ಜಾಸ್ತಿ ಆಗ್ಬಿಟ್ಟಿದ್ಯಪ್ಪ? ಡಾಕ್ಟರ್ ಮುನ್ಸಮ ಹೇಳೋದ್ರಪ್ಪ. ಮೊಟ್ಟು, ನೀನು ತೂಕ ಕಡಿಮೆ ಮಾಡ್ಕೋಬೇಕು ಅಂತಿದ್ದಿಲ್ಲ, ಏನಾಯ್ತಪ್ಪ? ಕಡಿಮೆ ಆದ್ಯಾ? ಪತ್ಲು, ನೀನ್ ತೂಕ ಜಾಸ್ತಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ, ಏನಪ್ಪ ಹಂಗೆ ಇದೆಯಲ್ಲ? ನಗಬೇಡ, ನನ್ ಮೂಡ್ ಮೊದ್ಲೇ ಆಫ್ ಆಗ್ಬಿಟ್ಟಿದೆ. ಅಣ್ಣ, ತೂಕ ಕಡಿಮೆನೆ ಆಗ್ತಿಲ್ಲ ಅಣ್ಣ. ನೋಡೋಣ ಇಲ್ಲಿ ಏನಾದ್ರು ಮಾಡಿ. ಏನಾರು ಮಾಡಿ ಮುನ್ಸ್ವಾಮಿ, ದಯವಿಟ್ಟು ಏನಾರು ಮಾಡಿ. ಎಷ್ಟೇ ತಿಂದ್ರು ನನ್ ತೂಕ ಜಾಸ್ತಿ ಆಗ್ತಾ ಇಲ್ಲ. ಬಾಳೆಹಣ್ಣು ಕೂಡ ತಿಂದೆ ಗೊತ್ತಾ, ಆದ್ರೂ ದಪ್ಪ ಆಗ್ತಿಲ್ಲ.
ಮುನ್ಸಮ್ಮಣ್ಣ ನಾನು ತುಂಬಾ ದುಃಖದಲ್ಲಿದ್ದೀನಿ. ಒಂದ್ಸಾರಿ ನಾಯಿ ಅಟ್ಟಿಸ್ಕೊಂಡ್ ಬರುತ್ತೆ, ಇನ್ನೊಂದ್ಸಾರಿ ನೀರ್ಗಾರಣ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನೀರೇ ಇರೋದೇ ಇಲ್ಲ ಅಣ್ಣ. ಏನ್ ಮಾಡ್ಲಿ ನಾನು? ಮೋಟು ನನ್ನ ಆಪ್ತ ಮಿತ್ರ, ನೀನೇನ್ ತಲೆ ಕೆಡಿಸ್ಕೋಬೇಡ. ಇದೇ ನೋಡು ಥ್ರೆಡ್ ಬಿಲ್ಲು, ನಿನಗೋಸ್ಕರ ತಲೆ ಕೆಡಿಸ್ಕೊಂಡು ರೆಡಿ ಮಾಡಿದ್ದೀನಿ. ನೋಡು, ಟ್ರೈ ಮಾಡು. ದೊಡ್ಡಣ್ಣ ನಿಲ್ಸೋಣ, ಇದು ನಾನು ನಿಲ್ತಾನೆ ಇಲ್ಲ. ಇದು ಅಣ್ಣ ಓಡ್ತಾ ಇದ್ದಾರೆ, ಕೈ ಕಲ್ಲು ನಿಲ್ಸೋಣ. ಅಯ್ಯಯ್ಯೋ ದೊಡ್ಡಣ್ಣ, ಅಯ್ಯಯ್ಯೋ ಇದೇನಪ್ಪ ಇದು ಹಿಂಗ್ ಓಡ್ತಾ ಇದೆ. ಚಿಕ್ಕಪ್ಪ ಸರ್ ನಿಲ್ಸೆ, ನನ್ ಕಾಪಾಡೆ, ಇದು ನಿಲ್ಸ್ಬಿಡಿ ಸರ್, ಹೆಂಗಾರು ಮಾಡಿ. ಅಯ್ಯಯ್ಯೋ, ಮೋಟು ಅಂದ ಕಾಪಾಡು ಅಂದ್ರೆ ಮೊದಲು ನಾನ್ ಕಾಪಾಡ್ಕೋಬೇಕು, ಆಮೇಲೆ ಅವನ್ ಕಾಪಾಡ್ಬೇಕು, ಅಷ್ಟೇನೆ. ಕಾಪಾಡಿ, ದಯವಿಟ್ಟು ಸ್ನೇಹಿತರೆ ಕಾಪಾಡಿ ನನ್ನ. ಮೋಟು ನಿಲ್ಸ್ಕೊಳು. ಅಯ್ಯೋ, ಆಗ್ತಾ ಅದು ಇಲ್ಲ ನಿಲ್ಸೋರು ಕಣೋ. ನಿಲ್ಸು. ನಿಲ್ಸಕ್ಕಾಗ್ತಾ ಇಲ್ಲ ಕಣೋ. ಈ ಗಾಡಿ ಬಗ್ಗೆ ನಂಗೊಂದ್ ಚೂರು ಗೊತ್ತಿಲ್ಲ ಕಣೋ, ಸುಮ್ನೆ ಓಡ್ತಾ ಇದೆ ಕಣ ಪತ್ತು. ನಿಲ್ಸು. ಅಯ್ಯೋ ಅಯ್ಯಯ್ಯೋ, ನನ್ ಸೊಂಟ ಫಿನಿಶ್ ಆಗ್ಬಿಡ್ತಲ್ಲಪ್ಪ. ಅಮ್ಮ, ಅಯ್ಯಯ್ಯೋ, ನನ್ ಸೊಂಟನು ಡ್ಯಾನ್ಸ್ ಮಾಡ್ತಿದೆ ಕಣ ಪತ್ಲು. ಮೋಟು ನನ್ನ ಆಪ್ತ ಮಿತ್ರ, ಇಷ್ಟು ಜೋರಾಗಿ ಕೊಡೋ ಅವಶ್ಯಕತೆ ಏನಪ್ಪ ಇತ್ತು? ನನಗ್ ಸುಮ್ನೆ ಕೋಪ ಬರ್ಸ್ಬೇಡಿ ಮುನ್ಸಮ್ಮಣ್ಣ. ಅಯ್ಯೋ, ಕೋಪ ಬಡ್ಕೋಬೇಡಪ್ಪ. ಮೊದ್ಲು ಈ ಮಾತ್ರೆನ ನುಂಗು, ನಿನ್ ತೂಕ ಕಡಿಮೆ ಆಗೋಗುತ್ತೆ. ಪತ್ಲು, ನೀನ್ ಈ ಮಾತ್ರೆ ನುಂಗಪ್ಪ, ನಿನ್ ತೂಕ ಜಾಸ್ತಿ ಆಗೋಗುತ್ತೆ. ಡಾಕ್ಟರ್ನ ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ರಿ. ನಾನು ಏನ್ ಇಷ್ಟ ಆಗ್ಬಿಟ್ಟಿದ್ದೀನಿ ಪತ್ಲ ತರ. ನೋಡಿ ಎಷ್ಟು ಸಣ್ಣಗಾಗ್ಬಿಟ್ಟಿದ್ದೀರಿ ಅಲ್ವಾ? ನೋಡಿ, ಸಣ್ಣಗ್ ಮಾಡಿ ಅಂದ್ರೆ ಫುಲ್ ಸಣ್ಣಗ್ ಮಾಡ್ಬಿಟ್ರಲ್ಲ ನೀವು. ಏನಣ್ಣ ನೀವು? ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ, ಎಂತ ಕೆಲಸ ಮಾಡ್ಬಿಟ್ರೆ ನೀವು. ಸ್ವಲ್ಪ ತೂಕ ಜಾಸ್ತಿ ಮಾಡಿ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ರಲ್ಲ. ನೋಡಿ, ಬೆಳಿತಾನೆ ಇದೆ ನನ್ನ ಹೊಟ್ಟೆ. ಮೊದ್ಲು ನಮ್ ತೂಕನ ಕಡಿಮೆ ಮಾಡಿ, ಮೊದ್ಲು ನಾವ್ ಹೆಂಗಿದ್ವು ಹಂಗೆ ಮಾಡಿ. ಅದು ಸುಲಭವಾಗಿ ಆಗಲ್ಲಪ್ಪ, ಪತ್ಲು. ಅದಕ್ಕೆ ಬೇರೆ ಮಾತ್ರೆ ನಾನು ರೆಡಿ ಮಾಡ್ಬೇಕು. ಸ್ವಲ್ಪ ಟೈಮ್ ಕೊಡಿ. ಬಿಡ್ರಪ್ಪ. ಮಾಡ್ಬಿಟ್ಟ. ಅಯ್ಯಪ್ಪ, ನನಗೆ ಧರ್ಮದಟ. ಒಳ್ಳೇದು ಮಾಡಕ್ ಹೋದ್ರೆ ಇದೇನ ಬಹುಮಾನ? ಹೇಳ್ರಿ ಅಣ್ಣಾರ, ನಿಮ್ಗೇನ್ ಕೊಡ್ಬೇಕು? ನಿನ್ನ ಗುರ್ತು ಹಿಡಿಲಿಲ್ವಾ? ಮುಖ ಎಲ್ಲೋ ನೋಡ್ದಂಗದ, ಆದ್ರೆ ನೆನಪಾಗ್ತಾ ಇಲ್ಲ ನನಗ. ಏನ್ ಮಾಡೋದು? ಇವನು ಮೋಟು, ನಾನು ಪತ್ಲು. ಇವನ್ ಮೋಟು, ನೀನು ಪತ್ಲುನಾ? ಅದ್ ಹೆಂಗ್ ಉಲ್ಟಾ ಆಗ್ಬಿಡ್ರಿ? ಡಾಕ್ಟ್ರ ಮುನ್ಸಮ್ಮಣ್ಣ ಔಷಧಿ ಕೊಟ್ರು, ತಿನ್ಬಿಟ್ಟಿಗೆ ಈ ಗತಿ ಆಗ್ಬಿಟ್ವಿ. ನೋಡಿ ಹೆಂಗಾಗ್ಬಿಟ್ಟಿದ್ವಿ. ಈಗ ಆಗುತ್ತೆ ಮಜಾ, ಈಗ ಬರುತ್ತೆ ಮಜಾ. ಇಬ್ರು ಮಾಡಿದ ಎಲ್ಲ ಕೆಲ್ಸಕ್ಕೂ ನಾನ್ ಕೊಡ್ತೀನಿ ನಿಮ್ಗೆ ಸಜಾ. ಧೋಬಿ ಘಾಟಲ್ಲಿ ಬಟ್ಟೆ ಒಗ್ದಾಗ ಹೋಗಿದ್ದೀನಿ, ಮತ್ತೆ ನಿಮ್ಮಿಬ್ಬರನ್ನು ಹಿಗ್ಗ ಮಗ ಹಾಕ್ಬಿಡ್ತೀನಿ. 100 ಹೊಡ್ತಾ ಹೊಡೆದ್ರು ನಾನ್ 10 ಅಂತಾನೆ ಅಂತೀನಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2? ಕವಿತೆ ಬಗ್ಗೆ ಬಿಡ್ರೋ, ಮೋಟೆ ಹಿಡ್ಕೊಳ್ರ ಮೊದ್ಲು. ಈ ಸಮಸ್ಯೆ ತಗೋ, ಶುರು ಹಚ್ಕೋ. ಅಯ್ಯೋ, ಇದ್ರಲ್ಲಿ ಗಮ ಗಮ ವಾಸನೆ ಬರ್ತಿಲ್ಲ. ಹೆಂಗ್ ತಿನ್ಲಿ ನಾನು? ಇವನ್ ಸರಿಯಾಗಿ ಹಿಡ್ಕೊಳ್ರ. ಇಲ್ಲಿ ತನಕ ಆಗಿರೋ ಎಲ್ಲ ಲೆಕ್ಕನ ಚುಕ್ತ ಮಾಡ್ಬಿಡೋಣ. ಅಸ್ಲಿ ಬಾಕಿ ಎಲ್ಲ ಕಡೆ ಅಯ್ಯ ಮಾಟ ಪತ್ಲ. ಇಬ್ಬರು ಹಿಡ್ಕೊಳ್ರ, ಛತ್ರ ಅವನ್ನ ಹೇಳ್ಕೊಂಬರ ಹೋಗ. ಅಯ್ಯಪ್ಪ ಜೋಡ್. ಪತ್ತು, ನನ್ನ ಹೊಟ್ಟೆ ಒಳಗೆ ಏನಿಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ. ಏನಾದ್ರೂ ಐಡಿಯಾ ಮಾಡು. ಚಿಂಗಮ್ ಸರ್ ಬಂದ್ರು, ಚಿಂಗಮ್ ಸರ್ ಬಂದ್ರು, ಚಿಂಗಮ್ ಸರ್ ಬಂದ್ರು. ನೀವು ನನ್ ಕೊಡಿರಪ್ಪ, ಪರವಾಗಿಲ್ಲ. ನಿಮಗ್ ಬಾರ್ಸೋದಕ್ಕೆ ಚಿಂಗಮ್ ಸರ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಡಿ ಪತ್ಲು, ಈಗ ಡಾಕ್ಟರ್ ಮುನ್ಸಮ್ಮನ್ನ ವಿಚಾರಿಸ್ಕೊಳ್ಳೋಣ. ಮೋಟು, ನನ್ನ ಪ್ರಾಣ ಸಹಿತ ತಗೊಳಪ್ಪ. ಈ ಔಷಧಿನ ನೀವು ತಗೊಂಡ್ರೆ ಮೊದ್ಲಂಗಿರ್ತಿರೋ ಹಂಗೆ ಆಗ್ಬಿಡ್ತೀರ. ಮೋಟು ಪತ್ಲು ಈಗ ಹೇಗಿದಾರೋ ಹಾಗೆ ಇರ್ಲಿ ಕಣ್ರು. ಯಾಕಂದ್ರೆ ನಾನು ಯಾವಾಗ ಬೇಕಾದ್ರೂ ಅವನ್ನ ಚೆಚ್ಚಾಕ್ಬೋದು. ಮತ್ತಿನ್ನಿವರು ನಾನು ಡೌನ್ ಆಗೋದನ್ನ ಸ್ಟಾಪ್ ಮಾಡಕ್ ಸಾಧ್ಯನೇ ಇಲ್ಲ. ಈ ಔಷಧಿ ಇವ್ರಿಗೆ ಯಾವತ್ತೂ ಸಿಗೋದಿಲ್ಲ. ಬಾಯ್, ಬಾಯ್. ಬೇಗ ಅವ್ರನ್ನ ಫಾಲೋ ಮಾಡಿ. ನಾನು ಒಡಗೋಗ್ಬಿಟ್ಟಿದ್ದೀನಿ, ಓಡಕ್ಕಾಗ್ತಾ ಇಲ್ಲ.
ಜಾಸ್ತಿ ಏನಪ್ಪ, ನನಗೆ ಸ್ವಲ್ಪನೂ ಓಡಕ್ಕಾಗಲ್ಲ. ಪತ್ಲು ನೀನ್ ಮಲ್ಕೊಂಬಿಡು. ಮೋಟು ನಿನ್ ಮೇಲೆ ರೋಲ್ ಮಾಡ್ಕೊಂಡು ಹೋಗಿ ಅವ್ರನ್ನ ಚೇಸ್ ಮಾಡ್ತಾನೆ. ನೀನು ಡುಮ್ ಡುಮಕ್ಕಿರೋದ್ರಿಂದ ಆರಾಮಾಗಿ ರೋಲ್ ಆಗ್ಬಿಡ್ತೀಯ. ಆ ಮೋಟು ಪತ್ಲು ಎಲ್ಲಿದ್ದಾರೆ ಅಂತ ನೋಡ್ರ ಮೊದ್ಲು. ಬಾಸ್ ಅವರು ಅಯ್ಯೋ ಏನಾಯ್ತು? ಬಿಡ್ರ. ಅಯ್ಯಪ್ಪ. ಅಯ್ಯಯ್ಯೋ ಬಿಡ್ರ. ಅಬ್ಬ. ಬಾಸ್ ಎಲ್ಲಿದ್ದೀರಾ? ಬಾಸ್ ಎಲ್ಲಿದ್ದೀರಾ? ಕೆಳಗ್ ನೋಡ್ರೋ, ಇಲ್ಲೇ ಇದೀನಿ ನಾನು. ಡಾನ್, ನನ್ ಕತೆ ಮುಗೀತು. ಏನ್ ಮಾಡ್ಲಿ? ಅಯ್ಯಯ್ಯೋ ದೇವ್ರೆ. ಏನು? ಸಾರಿ ಬಾಸ್, ಸಾರಿ. ಜೀವ ಉಳಿಸ್ಕೋಬೇಕು ಅಂದ್ರೆ ಓಡ್ರೋ ನನ್ ಜೊತೆ. ಬನ್ನಿ. ನಮ್ಮ ಔಷಧಿ ಕೊಟ್ಬಿಡು. ಕೊಡಲ 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 ಕೊಡಲ. ಧೈರ್ಯ ಆದ ತಗೊಳಲೇ ಮಾಡು. ಅಯ್ಯೋ. ಅಯ್ಯಯ್ಯೋ. ಯಪ್ಪ. ಅಯ್ಯೋ, ಕಾಪಾಡಿ. ಅಯ್ಯಯ್ಯೋ ದೇವ್ರೆ. ಅಯ್ಯೋ ಅಯ್ಯಪ್ಪ. ಅಬ್ಬಬ್ಬ, ಇಲ್ಲಿ ಏನ್ ನಡೀತಾ ಇದೆ? ನನ್ನ ಹೆಸರು ಚಿಂಗಂ. ಚಿಂಗಂ ಸೊಂಟ ಮುರಿದೋಯ್ತು. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯವ್ವ. ಜಾನ್, ನಮ್ಮ ಔಷಧಿ ವಾಪಸ್ ಕೊಟ್ಬಿಡು, ಇಲ್ಲಾಂದ್ರೆ ನಿಮ್ಗೊಂದು ಗತಿ ಕಾಣಿಸ್ಬಿಡ್ತೇನೆ. ಬೇಕು. ಈಗ ನೀನು ಔಷಧಿ ಕಿತ್ಕೊಳಕ್ ಸಾಧ್ಯನೇ ಇಲ್ಲ. ಅಯ್ಯಯ್ಯೋ. ಜಾನ್, ಏನಪ್ಪ ಮಾಡಿದೆ ನೀನು? ಪೂರ್ತಿ ಔಷಧಿ ತಿನ್ಬಿಟ್ಟ? ಇದೇನಪ್ಪ ಇದು? ಔಷಧಿ ಕೊಡಿದ ತಕ್ಷಣ ಹಿಂಗ್ ಮೇಲ್ಗಡೆ ಹಾರ್ತಾ ಇದೀನಿ. ಹಿಡ್ಕೊಳ್ರ ಕಾಲ. ಅಯ್ಯೋ, ನೀವು ಬಂದ್ಬಿಟ್ರೆ ನನ್ನ ಜೊತೆ. ಅಯ್ಯಪ್ಪ. ಅಯ್ಯೋ. ಅವ್ರ ಕತೆ ಬಿಡಿ ಡಾಕ್ಟ್ರೆ, ನಮಗ್ ಬೇಕಾ ಔಷಧಿ ಕೊಟ್ಬಿಟ್ಟು ನಮ್ಮನ್ನ ವಾಪಸ್ ಸರಿ ಮಾಡ್ಬಿಡಿ ಡಾಕ್ಟ್ರೆ. ಅಯ್ಯೋ ನನ್ನ ಪ್ರಾಣ ಸ್ನೇಹಿತರೆ, ನಾನೇನಪ್ಪ ಮಾಡ್ಲಿ? ನನ್ನ ಹತ್ರ ಇದ್ದಿದ್ದು ಅಷ್ಟೇ ಔಷಧಿನಪ್ಪ, ಈಗೇನು ಮಾಡೋಕ್ಕಾಗಲ್ಲ. ಏನೋ? ಅವನ್ನ ಬಿಡ್ಬೇಡ ಕಣ ಮೋಟು.